ಸರ್ಕಾರ, ಕಂದಾಯ ಇಲಾಖೆ, ಅದೆಲ್ಲ ನಮ್ಮ ರೀಜನಲ್ ಕಮಿಷನರು, ಪ್ರಿನ್ಸಿಪಲ್ ಸೆಕ್ರೆಟರಿ, ಎಲ್ಲ ರೆವಿನ್ಯೂ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಇಷ್ಟು ದಿನಗಳ ಕಾಲ ಅಗಲಕೋಟೆಯಲ್ಲಿ ಸ್ಕೂಲ್ ಜಮೀನು ಇತ್ತ ಇಲ್ವಾ ಏನೂ ಅವ್ಯವಹಾರ ನಡೆಯೋದಿಲ್ಲ, ಅದ್ರ ಒಳಗಡೆ ಇದೆ ಅಷ್ಟೇ, ಅದರೊಳಗಡೆ ಏನೂ ಇಲ್ಲ ಅನ್ನೋದೆಲ್ಲ ನೀವೆಲ್ಲ ಕೇಳ್ಪಟ್ಟಿದ್ರಿ. ಈಗ ಸರ್ಕಾರ ಅಗಲಕೋಟೆಯಲ್ಲಿ SIT ರಚನೆ ಮಾಡಿದೆ. ಅಗಲಕೋಟೆಯಲ್ಲಿ ಸರ್ವೆ ನಂಬರ್ 2, 7, 8, 10, 18, 60, 61, 63 ಮತ್ತು 64 ಸರ್ಕಾರಿ ಜಮೀನಿಗೆ ಅಕ್ರಮ ದಾಖಲೆಗಳನ್ನು ಸೃಷ್ಟಿಸುವ ಕುರಿತು ಹಾಗೂ ಸರ್ಕಾರಿ ಜಮೀನು ಖಾಸಗಿ ವ್ಯಕ್ತಿಗಳು ಅನಧಿಕೃತವಾಗಿ ಒತ್ತುವರಿ ಮಾಡಿರುವುದು ಸರ್ಕಾರ ಗಮನಕ್ಕೆ ಬಂದಿರುವುದು. ಎಲ್ಲರಿಗೂ ಗೊತ್ತಾಯ್ತಲ್ಲ? ಸರ್ಕಾರಕ್ಕೆ ನಾವೆಲ್ಲ ಚಿರುಋಣಿಯಾಗಿರ್ತೀವಿ. ಎಲ್ಲ ಕಂದಾಯದ ಅಧಿಕಾರಿಗಳು, ಇಲಾಖೆ ಅಧಿಕಾರಿಗಳು ನಮ್ಮ ಜಿಲ್ಲೆಯಿಂದ ಮೇಲೆ, ನಮ್ಮ ಜಿಲ್ಲೆಯಲ್ಲಿ ಎಲ್ಲರೂ ಹೇಳಿದ್ದೇನು ಏನು ಇಲ್ಲ ಅಂತ. ಹಾಗಾಗಿ ಅವರಿಗೆಲ್ಲ ಇಡೀ ಮಾಲೂರು ತಾಲೂಕು ಜನತೆ ಇವತ್ತು ಸರ್ಕಾರಕ್ಕೆ ನಾವು ಋಣಿಯಾಗಿರ್ತೀವಿ. ಎಲ್ಲ ಒಂದು ಅಧಿಕಾರಿ ವರ್ಗ ಏನು ಇದನ್ನ ಗಮನಕ್ಕೆ ತಗೊಂಡು ಒಂದು SIT ರಚನೆ ಮಾಡಿದೆ. ಅವರಿಗೆ ಮತ್ತೊಮ್ಮೆ ತುಂಬೂರುವುದರಿಂದ ಧನ್ಯವಾದಗಳು. ಅಗಲಕೋಟೆ ಹೊರನಹಳ್ಳಿದು ಸಪರೇಟ್ SIT ಆಗಿದೆ. ಅಗಲಕೋಟೆದಿದು ಸ್ಕೂಲ್ ಜಮೀನ್ ಇಲ್ಲ ಅಂದ್ರಲ್ಲ, ಸ್ಕೂಲ್ ಜಮೀನೇ ಇಲ್ಲ ಅಂತ ಹೇಳ್ಕೊಂಡು ನೋಡ್ರಲ್ಲ, ಮಾರಮ್ಮ ಕಣ್ಣು ಬಿಟ್ಟಿದೆ. ಮಾರಮ್ಮನ ಮೇಲೆ ಹಣೆ ಇಟ್ವಲ್ಲ ನಾವೆಲ್ಲ ಸೇರಿ ಕೆಲವರು, ಅದಕ್ಕೆ ಸಾಕ್ಷಿ. ಮಾರಮ್ಮನ ಮೇಲೆ ಸುಳ್ಳು ಸಾಕ್ಷಿ ಇಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ನಾನು ಮಾಡಿರೋದಲ್ಲ, ದೈವ ಕೃಪೆ ಅಷ್ಟೇ, ದೇವ್ರು ಮಾಡಿರೋದು. ಮೊದಲನೇದಾಗಿ ಇದನ್ನ ಎಲ್ಲರಿಗೂ ನಿಮ್ಗೆ ಒಂದೊಂದು ಕಾಪಿ ಕೊಡ್ತೀನಿ, ವಾಟ್ಸಪ್ಪಲ್ಲೂ ನಿಮ್ಗೆಲ್ಲ ಬಂದ್ಬಿಡ್ತದೆ. SIT ರಚನೆ ಆಗಿದೆ, ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡಿ ಪ್ರೈಮಾ ಫೇಶಿಯಾ ಗೊತ್ತಾಗಿದೆ, ಅದಕ್ಕೆ SIT ಇದಾರೆ, ಅದೆಲ್ಲ ಕೊಡ್ತೀನಿ. ಎಲ್ಲ ಡೀಟೇಲ್ ಆಗಿ ನೀವು ಮಾಡ್ಕೊಳ್ಳಿ. ರೀಜನಲ್ ಕಮಿಷನರ್ ಅವರು ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಎಲ್ಲರೂ ಗಮನಕ್ಕೆ ತಂದಾಗ ಬೋಗಸ್ ದಾಖಲೆಗಳು ಸೃಷ್ಟಿ ಮಾಡಿ ಸರ್ಕಾರಿ ಜಮೀನನ್ನ ಕಬಳಿಸೋರ ವಿರುದ್ಧ ಒಂದು ಯುದ್ಧನೇ ಸಾರಿದೆ. ಮೊದಲನೇದು. ಎರಡನೇದು ರೆಕಾರ್ಡ್ ಸಿಕ್ಕೊಂಡು ಮಾಡೋದು. ಮೊನ್ನೆ ಸಂಯುಕ್ತ ಕರ್ನಾಟಕ, ಇದು ಒಂದು ಸ್ಕೂಲ್ ಜಮೀನಿಗೆ ಸಂಬಂಧಪಟ್ಟಾಗ ಇದಾಗಿರೋದು. ಮೊನ್ನೆ ಸಂಯುಕ್ತ ಕರ್ನಾಟಕದಲ್ಲಿ ಒಂದು ಕಾಲಂ ಬಂದಿತ್ತು, ಸರ್ಕಾರಿ ಒತ್ತುವರಿ ಆಗಿದೆಯೋ ಇಲ್ಲ ಅನ್ನೋದನ್ನ ಕೇಳಿದ್ರು. ಒತ್ತುವರಿ ಅನ್ನೋ ಪದ ತೆಗೆಯಕ್ಕೆ ಇದಾಗ್ತಾ ಇದೆ ಅಂತ. ಹಾಗಾಗಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಅನ್ನೋದು 40 ಎಕರೆ ಬೋಗಸ್ ಆಗಿರೋದಿಲ್ಲ. ಅಗಲಕೋಟೆ ಇತ್ತೋ ಇಲ್ವೋ ಸ್ಕೂಲು, ಇಷ್ಟು ದಿನ ಹೇಳ್ತಾ ಇದ್ರಲ್ಲ, ಸ್ಕೂಲೇ ಇಲ್ಲ. ಶಾಸಕರ ಮನೆ ಬಂದೆಲ್ಲ ಹೇಳೋಗಿದ್ದಾರೆ 52 ಎಕರೆ ಏನೋ ಜಮೀನಿದೆ, ಒತ್ತುವರಿ ಆಗಿಲ್ಲ ಅಂತ. ಒತ್ತುವರಿ ಆಗಿರೋದಕ್ಕೆ ಸಾಕ್ಷಿ ಅಲ್ಲಿದೆ. ಎಲ್ಲಿ ಬೋಗಸ್ ದಾಖಲೆಗಳಾಗಿರೋದಕ್ಕೆ ಸಾಕ್ಷಿ ಇಲ್ಲಿದೆ, ನೀಟಾಗಿ ಕೊಟ್ಟಿದ್ದೀನಿ. ಯಾರು ವೈಯಕ್ತಿಕವಾಗಿ ಯಾರ ಮೇಲೂ ಅಲ್ಲ ಇದು. ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಹೊರ ರಾಜ್ಯಗಳಿಂದ ಬಂದು ನಮ್ಮ ಜಮೀನನ್ನ ಲೂಟಿ ಮಾಡ್ತಾರಲ್ಲ, ಅದನ್ನ ತಡಿಲಿಲ್ಲ ಅಂದ್ರೆ ನಮ್ಮ ಜನಕ್ಕೆ, ಇಲ್ಲಿ ಬಡವರಿರೋರಿಗೆ, ಇಲ್ಲಿ ರೈತರಿಗೆ ಒಂದು ಸೈಟ್ ಕೂಡ ಉಳಿಯಲ್ಲ. ಇದಕ್ಕೆಲ್ಲರೂ ನಿಮ್ಮ ಸಹಕಾರ ಕೇಳ್ತೀನಿ. ನಾನು ಮಾಡಿದಾರ ತಪ್ಪಾಗಿದ್ರೆ ನೀವು ಹೇಳ್ಬೇಕು, ಇಂತಿಂತ ತಪ್ಪು ಮಾಡ್ತಿದ್ದೆ. ರಾಜಕೀಯ ಏನೂ ಇಲ್ಲ ಇದ್ರಲ್ಲಿ. ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಸರ್ಕಾರದ ವಿರುದ್ಧ ಏನು ಮಾತಾಡ್ತಾ ಇಲ್ಲ, ಪಕ್ಷದ ವಿರುದ್ಧ ಏನು ಮಾತಾಡ್ತಾ ಇಲ್ಲ, ಲೂಟಿಕೋರರ ವಿರುದ್ಧ ಮಾತಾಡ್ತಾ ಇದ್ದೀನಿ. ಏನು ಫ್ರಾಡ್ ಡಾಕ್ಯುಮೆಂಟ್ಸ್ ಮಾಡಿ ದಂಧೆ ಹಿಡ್ಬಿಟ್ಟಾರೆ. ಮೊದಲು ಡಕಾಯ್ತಿ ನಡೀತಾ ಇದ್ರು, ಚೈನ್ ಸ್ನ್ಯಾಚಿಂಗ್, ಮರ್ಡರ್ಗಳು ಮಾಡ್ತಾ ಇದ್ರು, ಅದೆಲ್ಲ ಬಿಟ್ಬಿಟ್ಟವ್ರು ಈಗ. ದಿಸ್ ಇಸ್ ಕಾಲ್ಡ್ ಲ್ಯಾಂಡ್ ಟೆರರಿಸಮ್. ಲ್ಯಾಂಡ್ ಟೆರರಿಸಮ್ ಇದು. ಇದರಲ್ಲಿ ಸ್ಲೀಪರ್ ಸೆಲ್ಸ್ ಅವೆ, ಸಡನ್ ಆಗಿ ಆಕ್ಟಿವೇಟ್ ಆಗ್ಬಿಡ್ತಾರೆ. ಒಬ್ಬ ಡಾಕ್ಯುಮೆಂಟ್ ಮಾಡ್ತಾನೆ, ಒಬ್ಬ ಬಂದು ಅದನ್ನ ಇನ್ಸರ್ಟ್ ಮಾಡ್ತಾನೆ, ಒಬ್ಬ ಬಂದು ಎಲ್ಲ ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡ್ತಾನೆ, ಇನ್ನೊಬ್ಬ ಬಂದು ಬಂಡವಾಳ ಹಾಕೋರ್ನ ಕರ್ಕೊಂಬರ್ತಾನೆ. ಇದ್ರ ಎಲ್ಲ ಮಾಡ್ಕೊಂಡು ತಿಂದು ಹೋಗ್ತಾರೆ. ಅವ್ರ ಹೆಸರು ಎಲ್ಲೂ ಇರಲ್ಲ. ಇದು ಮಾಡಿರೋ ಇಷ್ಟು ಜನದ ಹೆಸರುಗಳು ಎಲ್ಲೂ ಇರಲ್ಲ. ಇದಕ್ಕೆ ರಕ್ಷಣೆ ಮಾಡಕ್ಕೆ ನಮ್ಮಂತ ರಾಜಕಾರಣಿಗಳು ಬೇರೆ ಇರ್ತೀವಿ. ಬಂದು ನಿಮ್ಮ ಮುಂದೆ ಪ್ರೆಸ್ ಮೀಟ್ ಮಾಡಿ ಇಲ್ಲ ಐತಂತೆ ಹೋಯ್ತಂತೆ ಎಲ್ಲದೇ ಒಳಗಡೆ ಬರೀ ಅದೇ ಅಲ್ಲ, ಕೊಳ್ಳೆ ಹೊಡೆದಾಗಿದೆ. ಇವನ್ನಾದ್ರೂ ಎಚ್ಚೆತ್ಕೋಬೇಕು ನಾವು ಜನಪ್ರತಿನಿಧಿಗಳು.
ಇಂಥವಕ್ಕೂ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಮೇಲೆ FIR ಹೆಂಗಾಯ್ತು ಅಂತ ನನಗೆ ಗೊತ್ತಿಲ್ವಾ? ಬರೀ ಆಂಧ್ರದ ಒಂದೊಂದು ಮಾಡ್ಸಕ್ಕಾಗ್ತದ? ಮಾಡಿಸಿದವ್ರು, ಸುಳ್ಳು FIR ಮಾಡಿಸಿದವರು, ಈ ಮಾರಮ್ಮನ ಮೇಲೆ ಆಣೆ ಇಟ್ಟಿದವರು, ಇವ್ರಿಗೆಲ್ಲ ಅನುಭವಿಸ್ತಾರೆ. ನಾನು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೂ ಕೊಡ್ತೀನಿ. ಈ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾರ ಡೌಟ್ಸ್ ಇದ್ರೆ ಇವಾಗಲೇ ಕೇಳ್ರಿ, ಇವಾಗಲೇ ಆನ್ಸರ್ ಮಾಡ್ತೀನಿ. ಲ್ಯಾಂಡ್ ಕಂಟಿನ್ಯೂ ಟು ಬಿ ಗೋಮಾಳ over these trees, hence the stated, hence the right over the trees, ಪ್ರಾಪರ್ಟಿ ಯೂಸ್ ಅಲ್ಲ, ಬರೀ ಮರಗಳ ಮೇಲೆ ಮಾತ್ರ. ಪಾಣಿ ಹೆಂಗಾಯ್ತು? ನಾನು ಕೇಳಿದ್ದು ಬರೀ 51 ಎಕರೆ ಸ್ಕೂಲ್ ಜಮೀನ, ನಮಗೆ ಸಿಗ್ತಾ ಇರೋದು 100 ಎಕರೆ ಎಕ್ಸ್ಟ್ರಾ ಬೋನಸ್. ಈ ರೈತರಿಗೆ ದಾರಿ ಬಿಟ್ಬಿಟ್ಟಿದ್ರೆ ಸಮಸ್ಯೆ ಇರ್ತಾರಲ್ಲ. ನನ್ನ ಮೇಲೆ ಸುಳ್ಳು FIR ಹಾಕ್ಸಿಲ್ಲ ಅಂದಿದ್ರೆ ಇವೆಲ್ಲ ತೋಡ್ತಾನೂ ಇರ್ಲಿಲ್ಲ. ಯಾವಾಗ ಗಟ್ಟಿ ಆಗ್ತದೆ ಮನ್ಸು, ಮಾಡಕ್ ಹೋದ್ರೆ ಆಗಬಾರ್ದು ಆಗೋಗ್ಬಿಡ್ತದೆ. ಮಾರಮ್ಮನ್ನ ಇಲ್ಲಿ ಪ್ರಮಾಣ ಮಾಡಿ ಬೆಳಗ್ಗೆ 3 ಗಂಟೆಗೆ ಹೋಗಿ ಕುಂದ್ಲಳ್ಳಿ ಗೇಟಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗಲ್ಲ. ಎಲ್ಲರಿ ಕುಂದ್ಲಳ್ಳಿ ಕಾಲೋನಿಯಲ್ಲಿ 3 ಗಂಟೆಗೆ ಹೋಗಿ ತಪ್ಪಾಯ್ತು ಮಾರಮ್ಮ ಅಂತ ಕೇಳ್ಕೊಂಡ್ರೆ ವರ್ಕೌಟ್ ಆಗಲ್ಲ. ಮಾಡಿರೋ ತಪ್ಪಿಗೆ ವಿತ್ ಡೀಟೇಲ್ಸ್ ಮಾರಮ್ಮನ ದೇವಸ್ಥಾನ ಪೂಜೆ ತಪ್ಪಾಯ್ತು ಕೇಳ್ಕೊಂಡಿದ್ದು ಎಲ್ಲ ಕೊಡ್ತೀವಿ. ಆಗ್ಬೋದಾ? ಅದು ಒಂದೇ ದಾನ ಪತ್ರ ಅಲ್ಲ, ಇನ್ನೂ 2-3 ಸೇಲ್ ಡೀಡ್ ಮಾಡೋರು 8.5 ಎಕರೆ ಅಂದ್ರೆ ನಿಮ್ ಹೆಸರಲ್ಲಿ ಜಮೀನಿಲ್ಲ ಅಂದ್ರೆ ಸೇಲ್ ಡೀಡು ದಾನ ಪತ್ರ ಎಲ್ಲ ಮಾಡಕ್ ಆಗ್ತದ? ಸಾಧ್ಯನಾ? ಆ ಕಾಲಕ್ಕೆ ರೆಕಾರ್ಡ್ ಕೇಳ್ತಾನೆ ಒಳಗ್ ಬಿಡೋದು. ಅದಲ್ಲದೆ ಕೃಷ್ಣ ಬೈರೇಗೌಡರಿಗೆ ಸುಳ್ಳು ಹೇಳಿ ಸೆಷನ್ ಅಲ್ಲಿ ಹೇಳ್ತಾರೆ ನೋಡಿ, 2 ಹೇಳಿಲ್ಲ ಅವ್ರಿಗೆ. ಬರೀ ಸೇಲ್ ಡೀಡ್ ಮಾತ್ರ ಹೇಳ್ತಾರೆ, ಗಿಫ್ಟ್ ಡೀಡ್. ಈ ಸೇಲ್ ಡೀಡ್ಗಳು ಎಲ್ಲೂ ಪ್ರಸ್ತಾವನೆ ಆಗಲ್ಲ. ಇದನ್ನ ಬಚ್ಚಿಟ್ಬಿಟ್ಟು ಅವ್ರ ಕೈಲಿ ಸುಳ್ಳು ಹೇಳಿಸ್ತಾರೆ. ಈ 90 ಎಕರೆ ನಕಲಿ ದಾಖಲೆ ಮಾಡಿರೋದು ಅವ್ರ ಗಮನಕ್ಕೆ ತರಲ್ಲ. ಬರೀ ಅದೊಂದು ಹೇಳಿಕೆ ಕೊಡಿಸಿ ಸದನ ಕಡ ಸುಳ್ಳು ಜಿಲ್ಲಾಡಳಿತ ಕೊಟ್ಟಿತ್ತು. ಇದನ್ನೆಲ್ಲ ನೋಡ್ಬೇಕಾಗಿತ್ತಲ್ಲ. 8.5 ಎಕರೆ ಇಬ್ಬರಿಗೆ 2 ಸೇಲ್ ಡೀಡ್ ಮಾಡಿದ್ದಾರೆ ಈ ಗಿಫ್ಟ್ ಡೀಡ್ ಜೊತೆಗೆ. ಇದನ್ನ ಅವತ್ತೇ ಕೊಡ್ಬೋದಾಗಿತ್ತು, ನನ್ನ ಹತ್ರ ಇತ್ತು. ಅವತ್ತು ಕೊಟ್ಟಿದ್ರೆ ಇವೆಲ್ಲ ಮಂಗಮಯ ಆಗ್ಬಿಡ್ತಾರೆ. ಏನು ಎಲ್ಲ ರೈಟಿಂಗ್ ಕಂಪ್ಯೂಟರ್ ಅಲ್ಲ. ಇದನ್ನೇ ಎರ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು? ನನ್ನ ಮೇಲೆ ನನಗೆ ಕೇಸ್ ಇರಲ್ಲ. ಪರ್ಮನೆಂಟ್ ಆಗಿ ರಜೆ ಕಳಿಸ್ತಾ ಇದೀವಿ. ರವಿಶಂಕರ್ ಅವರು ಪರ್ಮನೆಂಟ್ ಆಗಿ ರಜೆ ಕಳಿಸ್ತಾ ಇದೀವಿ, ಇನ್ನೊಬ್ರು ಬರ್ತಾರೆ ಅಂತ ಹೇಳಿದ್ರು. ಓವರ್ ರೂಲ್ ಮಾಡಾರೆ. ನೆಕ್ಸ್ಟ್ CM ಬರೋ ಪ್ರೋಗ್ರಾಮ್ ಇದೆ. ಇವ್ರು ಇಟ್ಕೊಂಡು ಅದು ಹೆಂಗ್ ಮಾಡ್ತಾರೆ ನೋಡ, ನಾವು ಕೇಳ್ತೀವಿ CM ಇಂಥ ಒಬ್ಬ ಭ್ರಷ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಇಟ್ಕೊಂಡು ಅಂತ ನಾವು ಮನವಿ ಕೊಡ್ತೀವಿ CM ಅಂತ. ಎಲ್ಲಾರು ಸೇಮ್ ಆಗ್ತದೆ. ಪೊಲೀಸ್ ಇಲಾಖೆ ಮನವಿ ಮಾಡ್ತೀನಿ, ಈ ಸುಳ್ಳು ಕಾಸು ತಗೊಂಡು ಸುಳ್ಳು FIR ಮಾಡಿ ಅಲ್ಲಿ ಲಂಚಕ್ಕೆ ವರ್ತನೆ ಹೆಚ್ಚಾಗಿದೆ. ಬಾಯಿ ಬಂದವರಿಗೆಲ್ಲ ಅಲ್ಕಾ ಮಾತುಗಳು ಬೈಕೊಂಡು ನಡೆಸ್ತಾರ. ಆ ವ್ಯಕ್ತಿನ ತೆಗೀರಿ. ಇಲ್ಲಾಂದ್ರೆ CM ಪ್ರೋಗ್ರಾಮ್ ಬಂದಾಗ ನಾವು ಅದನ್ನ ತಗೊಂಡೋಗಿ ಕೊಡ್ತೀವಿ. ನೀವೆಲ್ಲ ತಲೆ ಬಗ್ಸಕ್ ಆಗುತ್ತೆ. ಎಲ್ಲ ಓದ್ತಾರೆ, ಎಲ್ಲ ಕೇಳ್ತೀವಿ. ಇಂಥ ಒಬ್ಬ ಅಧಿಕಾರಿ ಇಟ್ಕೊಂಡು ಏನ್ ಮಾಡುದು? ಜನಪ್ರತಿನಿಧಿ ಇರೋದು ಇಂಥದನ್ನ ಕಾಪಾಡಕ್ಕೆ. ಇಂಥ ಶಾಲೆ ಜಮೀನುಗಳನ್ನ, ಬೋಗಸ್ ಜಮೀನುಗಳನ್ನ ತಡಿಬೇಕು. ನಾವುಗಳೇ ಅದಕ್ಕೆ ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ದೇಶ ಎಲ್ರಿ ಉಳಿತದೆ? ನಾಚಿಕೆ ಆಗ್ಬೇಕು ನಮ್ಮ ಜನ್ಮಕ್ಕಷ್ಟು. ನಮ್ಮ ಜನ್ಮಕ್ಕೆ ಬೇಕಿಲ್ಲ, ಯಾವ ಎಲೆಕ್ಷನ್ ಇಲ್ಲ. ಇಲ್ಲಿ ಆಗ್ತಾ ಇರೋ ಲೂಟಿನ ನಿಲ್ಸೋದು ನನ್ನ ಕರ್ತವ್ಯ. ಆಸ್ ಅನ್ ಎಕ್ಸ್ ಲೆಜಿಸ್ಲೇಚರ್ ನನಗೆ ಕೇಳೋ ಹಕ್ಕೋದೆ. ಒಂದು ವಿರೋಧ ಪಕ್ಷದ ಮಾಜಿ ಶಾಸಕನಾಗಿ ಕೇಳೋ ಹಕ್ಕದೆ ಕೇಳ್ತಾ ಇದ್ದೀನಿ. ಅಂತ ಹಕ್ಕನ್ನು ಒಡಗೊಳಿಸಿ ಸುಳ್ಳು FIR ಹಾಕ್ಸಿರೋದು ನಿಮ್ ತಪ್ಪು. ನಾವು ಸಾರ್ ಕೂಡ ಸುತ್ತು ಹೋಗ್ಯಾಗ ಮತ್ತಿದ್ ನಿಜಾನೆ, ಸ್ಕೂಲ್ ನೋಡ್ಸಿದ್ ನಿಜಾನೆ. ನಾವು ಹೋಗಿ ಕಂಡಿ ಕಟ್ ಮಾಡಿದ್ರಿ ಅಂತ FIR ಹಾಕ್ಸಿದ್ ನಿಮ್ ಕೇಳೊಳ್ಳೆ ಮಟ್ಟಲ್ಲ. ಅದು ಒಂದೇ ನಮ್ಗ. ನಾನು ಹೇಳಿರೋದು ಬೇಡ, ಯಜಮಾನಗಳೇ ಕ್ವಶನ್ ಉತ್ತರ ಕೊಟ್ಬಿಟ್ರೆ ಸಾಕು. ಇದು ಹುಚ್ಚಂತೆ ಒಬ್ರು ಹೇಳೋದು. ನಾ ತಿಕ್ಕಳಲ್ಲ ಮೆಂಟ್ಲು ಊರೂರು ಹೋಗ್ತೀನಿ ತಿರ್ಗ ಮಾಡಕ್ಕ. ನಮ್ಮ ಅಪ್ಪನ ಆಯ್ಕೆ ಮಾಡಿರಲ್ಲ. ನಾವು ದುಡ್ಯಾಕ ಎತ್ತಿಲ್ಲ ಯೋಗನು ಬೇಕಂತ ಅವ್ರನ್ನ ಬಿದ್ದೈತಂತ ಕಷ್ಟ ಬಿಡ್ತೀವಿ. ಅವ್ರು ಮಾಡಿ ಅವ್ರ ಕಾಲ್ಕಂಡ 16 ದುಡ್ತೀವಿ. ಇವೆಲ್ಲ ಸ್ವಲ್ಪ ನೀಟಾಗಿ ಕೇಳ್ರಿ. ಕೇಳಲ್ಲ ನೀವು ಬಂದಾಗ 30 ಒಪ್ಕೊಂಡು ಹೊಡ್ಡಾತೀರಿ. ಹೇಳಿದ್ದೆಲ್ಲ ಸರಿ ಸಾಯಿಬಪ್ಪ ಅಂತ ನೋಡ್ತಾರ ನಾವು ಹೋಗಿದ್ದು. ಈ ಹೆವಿ ಮಾರ್ಕೆ ಮಾಡೋದು ತಪ್ಪೇನಿಲ್ಲ ನಮ್ಗ.
ಅಕ್ಕಪಕ್ಕದ ರೈತರನ್ನ 150 ಗೂಂಡಾಗಳು ತರೋದು, ಸಾರಾಗಿ ಕುಡ್ಸೋದು, ಮೊಸರು ತಂದು ನಸ್ಕೋದು. ಯಾಕ ದುಡ್ಡಾಗಿ ನಿನ್ನ ಹತ್ರ ಬೇರೆ ಕಣ್ಣಿಂದ ಬಂದು ಮುಟ್ಟಿಗಿಲ್ಲ ನಮ್ಮ ತಾಲೂಕಾಗ. ಏನ್ ಗೌಡ್ರೆ, ಇದೇನ ನ್ಯಾಯ? ನೀವು ನ್ಯಾಯ ಆದ್ರೆ ಸರಿ, ನಮ್ದು ನ್ಯಾಯ. ಇವ್ರ ಮೇಲೆ FIR ಈ ವಯಸ್ಸಲ್ಲಿ ಏನ್ ಮಾಡ್ತಾರೋ ಅಲ್ಲಿ ಬಂದಿಲ್ಲ. ಸತ್ಯ ಮಾಡೋಣ. ಅಲ್ಲೇ ದೇವಸ್ಥಾನಕ್ಕೆ ಹಬ್ಬ ಬರ್ಲಿ, ಈ ಗುಡಿನೂ ಬರ್ಲಿ, ಎಲ್ಲಿಂದ ತಕೊಂಡಿರೋನು ಬರ್ಲಿ, ನಾನು ಸತ್ಯ ಮಾಡ್ತೀನಿ, ಅವ್ರು ಮಾಡ್ಲಿ. ನೋಡ್ರಿ, ಇವರು ಅರ್ಜಿಗಳು ಕೊಡ್ತಾರೆ. ಇವ್ರು 3 ಜನದ ಮೇಲೆ 3 FIR, ಇವ್ರ ಅಪ್ಪನ ಮೇಲೆ FIR, ಇನ್ ಯಾರ ಮೇಲೆ ಮಾಡಲ್ಲ. ಸ್ಕೂಲ್ ಜಮೀನ್ ಯಾರು ಓಡಾಡ್ತಾರೋ ಅವ್ರ ಮೇಲೆ ಮಾತ್ರ FIR. ಹೌದು, ಸತ್ಯ. ಸೀನಪ್ಪನ್ ಕೊಟ್ಟಿರೋದು ನಿಜ. ಏನೋ 51 ಎಕರೆ ಭೂದಾನ ನಾವು ಅಲ್ಲಿ ಹೋಗಿರೋದು. ಅದೇ ಜಮೀನಲ್ಲಿ ಮಾರಮ್ಮ ಇದೆ, ಅದೇ ಜಮೀನಲ್ಲಿ ಮಾರಮ್ಮ ಇದೆ, ಸತ್ಯವಾದ ದೇವರು. ಅವ್ರು ಸತ್ಯ ಮಾಡಕ್ ಬರಕ್ ಹೇಳ ದೇವಸ್ಥಾನ ಹತ್ರ, ನಾವು ಬರ್ತೀವಿ ಸತ್ಯ ಮಾಡಕ್ಕೆ. ಆಮೇಲೆ ಕೋಇನ್ಸಿಡೆನ್ಸ್, ಗುಡಿ ವಿಜಯ್ ಕುಮಾರ್ ಅವರು ಮಾರಮ್ಮನ ಮೇಲೆ ಪ್ರಮಾಣ ಮಾಡ್ತಾರೆ. ಆ ಜಾಗದಲ್ಲಿ ಇರೋದು ಮಾರಮ್ಮ. ಸರ್, ಅವತ್ತು ನಮ್ಗ 80 ವರ್ಷ ಆಗಿದೆ, ನಾವು ಸತ್ಯ ಮಾಡ್ತೀವಿ. ಅವ್ರು ಇನ್ನೂ ಬೇಡ ನಾವು ಮಾಡ್ಲಿ. 9 ಗಂಟೆ ರಾವ್ ಕಾಲ ತಿಳ್ಕೊಂಡು ನಾನು ಸ್ಕೂಲ್ ಅಲ್ಲ ಅಂತ ಹೇಳಿರೋರು ಅಲ್ಲಿ ದೇವ್ರ ನಂಬಲ್ಲ, ಅವ್ರ ಹತ್ರ ದೇವ್ರ ವಿಚಾರ ಹೇಳಿದ್ರೆ ಹೋಗಿ ಪೂಜೆ ಮಾಡ್ಕೊಂಡು ಕಷ್ಟ ಸುಖ ಒಳ್ಳೇದು ಎಲ್ಲ ನಮಸ್ಕಾರ ಹಾಕೊಂಡು, ಯಾಕಂದ್ರೆ ಸರ್ವೇವರ್ ಬರ್ತಾನ ಅಂದ್ರು, ಪೊಲೀಸ್ ಬಂದು ನಮ್ಮನ್ನ ಬಿಡಿಲ್ಲ. ತಹಸೀಲ್ದಾರ್ ಪರ್ಮಿಷನ್ ತಗೊಂಬರ, ನೀನು ಇನ್ನು ಹೊರಗಡೆ ಹೋಗ್ಬೇಕಾದ್ರೆ ನಿನ್ಗೇನಾಗ ಅಂತ ಅಡ್ಡಾಕಿದ್ರು, ನಾನು ಹೋಗಲ್ಲ ಅಂದ್ಬಿಟ್ನಿ. ಅಲ್ಲಪ್ಪ, ಸರ್ವೆ ಹೆಂಗಾಯ್ತು ಅಂದ್ರೆ ಯಾರನ್ನೂ ಒಳಗ್ ಬಿಡ್ಲಿ. 500 ಜನ ಪೊಲೀಸರು ಯಾವ ನಿನ್ನ ಹತ್ರ ತಹಸೀಲ್ದಾರ್ ಎಲ್ಲ ಕೊಡು, ಆದೇಶ ಕೊಡು, ಒಳಗೆ ಬಿಡ್ತೀನಿ ಬಂದ್ಬಿಟ್ಟು ವಾಪಸ್. ನಾನು ಆಮೇಲೆ ಅವ್ರ ಮನೆ ಹತ್ರ ಶಿಫ್ಟ್ ಆಗಿದ್ ನಿಜ. ಆಮೇಲೆ ಈಗ ಸ್ಕೂಲ್ ಕೆಂಸಂದ್ರಿಗೆ ಶಿಫ್ಟ್ ಆಗಿದೆ. ಹೌದು, ನಾವು ಕೆಲಸದಲ್ಲಿ ನಾವು 55 ಹೆಸರು ಈಗಲೂ ಅಗಲಕೋಟೆ ಸ್ಕೂಲ್ ಅಂತಾನೆ ಇರುತ್ತೆ. ನಿನ್ನೆ ಬಂದಿದ್ರು ಅವರು ಕೇಳೋ ಸಾರ್ ಹೇಳೋದು. ಸ್ಕೂಲ್ ಹೋಗ್ಬಿಡ್ತದೆ ಅಂತೇಳಿ ಏನ್ ಸರ್, ಏನ್ ಹೇಳಿದ್ರಿ? ಸರ್ 2 ಗುಂಟೆ ಜಮೀನು ನಮ್ಗೆ